36 ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫ್ರಮ್ ಎ ಸಾಲಿಡ್ ಸಿಲಿಂಡರ್ ಆಫ್ ಹೈಟ್ 2.8 ಮೀಟರ್ ಅಂಡ್ ಡಯಾಮೀಟರ್ 4.2 ಮೀಟರ್. ಅವ್ರು ಏನೇನ್ ಕೊಟ್ಟಿದ್ದಾರೆ ನೋಡ್ರಿ. ಹೈಟ್ ಆಫ್ ಸಿಲಿಂಡರ್ ಕೊಟ್ಟಿದ್ದಾರೆ ಎಷ್ಟು, 2.8 ಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಡಯಾಮೀಟರ್ ಕೊಟ್ಟಿದ್ದಾರೆ ಎಷ್ಟು, ಡಯಾಮೀಟರ್ ಬಂದ್ಬಿಟ್ಟು 4.2 ಮೀಟರ್ ಅಂತ ಕೊಟ್ಟಿದ್ದಾರೆ. ಡಯಾಮೀಟರ್ 4.2 ಅಂದ್ರೆ ರೇಡಿಯಸ್ ಏನಾಗುತ್ತೆ, ಡಯಾಮೀಟರ್ ಬೈ 2 ಆಗುತ್ತೆ. ನಥಿಂಗ್ ಬಟ್ ಏನು 4.2 by 2 ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ 2 1 ಜಾ. ಸೊ ರೇಡಿಯಸ್ ಏನಾಯ್ತು 2.1 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಇದು ಬಂದ್ಬಿಟ್ಟು ರೇಡಿಯಸ್, ಇದು ಬಂದ್ಬಿಟ್ಟು ಹೈಟ್ ಆಫ್ ಸಿಲಿಂಡರ್. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಕೋನಿಕಲ್ ಕ್ಯಾವಿಟಿ ಆಫ್ ಸೇಮ್ ಹೈಟ್ ಅಂಡ್ ಸೇಮ್ ಡಯಾಮೀಟರ್ ಈಸ್ ಹಾಲೋಡ್ ಔಟ್. ಓಕೆ, ಆ ಸಿಲಿಂಡರ್ ಇಂದ ಸೇಮ್ ಹೈಟ್ ಮತ್ತೆ ಸೇಮ್ ಡಯಾಮೀಟರ್ ಕೋನು ತೆಗೆದು ಬಿಟ್ಟಿದ್ದಾರೆ. ಓಕೆ, ಸೊ ಇವಾಗ ನಮಗೆ ನಥಿಂಗ್ ಬಟ್ ಏನ್ ಗೊತ್ತಾಯ್ತು, ಹೈಟ್ ಆಫ್ ದ ಕೋನು ಹೈಟ್ ಆಫ್ ದ ಸಿಲಿಂಡರ್ ಇಬ್ರು ಸೇಮ್ ಎಷ್ಟು 2.8 ಮೀಟರ್. ಓಕೆ, ಆಮೇಲೆ ಡಯಾಮೀಟರ್ ಸೇಮ್ ಅಂದ್ರೆ ರೇಡಿಯಸ್ ಕೂಡ ಸೇಮ್ ಇರುತ್ತೆ. ಸೊ ಅವಾಗೇನು ರೇಡಿಯಸ್ ಆಫ್ ಕೋನ್ ಈಸ್ ಈಕ್ವಲ್ ಟು ರೇಡಿಯಸ್ ಆಫ್ ಸಿಲಿಂಡರ್ ಈಸ್ ಈಕ್ವಲ್ ಟು 2.1 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ಅವ್ರು ಏನ್ ಕೇಳ್ತಾ ಇದಾರೆ, ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್. ಓಕೆ, ಸೊ ರಿಮೈನಿಂಗ್ ಎಷ್ಟು ಸಾಲಿಡ್ ಉಳ್ದತ್ತಲ್ಲ ಅದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾ ಹೇಳ್ಬೇಕು. ಓಕೆ, ಈಗ ನಾನೇನ್ ಮಾಡ್ತೀನಿ, ಆ ಡಯಾಗ್ರಾಮ್ ಹಾಕ್ತೀನಿ ಸೊ ದಟ್ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಮೊದ್ಲೇನಿತ್ತು, ಒಂದು ಸಿಲಿಂಡರ್ ಇತ್ತು, ಒಂದ್ ಸಿಲಿಂಡರ್ ಕ್ಲೋಸ್ಡ್ ಇತ್ತು. ಓಕೆ, ಸೊ ಇವಾಗ ಏನಾಯ್ತು, ಕೋನ್ ಕಟ್ ಮಾಡಿದಾರೆ ಅಂದ್ರೆ ಡ್ರಿಲ್ ಮಾಡಿದಾರೆ ಅಂದ್ರೆ ಅವಾಗ ಟಾಪ್ ಏನಾಯ್ತು, ಇದು ಬಂದು ಓಪನ್ ಆಯ್ತು. ಓಕೆ, ಇದು ಓಪನ್ ಅಂತ ಗೊತ್ತಾಯ್ತು, ಇದು ಓಪನ್, ಬಾಟಮ್ ಇರೋದು ಕ್ಲೋಸ್ ಅಂತ ಗೊತ್ತಾಯ್ತು. ಓಕೆ, ಸೊ ಇವಾಗ ಇದನ್ನ ಯಾವ ತರ ಬರ್ಕೋಬೇಕು ನೋಡ್ರಿ. ಓಕೆ, ಈಗ ನಾನು ಒಂದು ಸಿಲಿಂಡರ್ ತಗೊಂತೀನಿ. ಓಕೆ, ಈಗ ನಾರ್ಮಲ್ ಆಗಿ ಟಾಪ್ ಬಾಟಮ್ ಎರಡು ಓಪನ್ ಆಯ್ತಂದ್ರೆ ಏನ್ ತಗೊಂತೀವಿ, ಅವಾಗ CS ತಗೊಂತೀವಿ. ಓಕೆ, ಸೊ ನಾನು ಇವಾಗ ಏನ್ ಬರೀತೀನಿ ಫಸ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ರಿ. TSA ಆಫ್ ರಿಮೈನಿಂಗ್ ಸಾಲಿಡ್ ಈಸ್ ಈಕ್ವಲ್ ಟು, ಫಸ್ಟ್ ಏನ್ ಅನ್ಕೊಳ್ಳೋಣ, ಟಾಪ್ ಬಾಟಮ್ ಎರಡು ಓಪನ್ ಆಯ್ತಂತ ಅನ್ಕೊಳ್ಳೋಣ. ಎರಡು ಓಪನ್ ಇದ್ದಾಗ ನಾವೇನ್ ತಗೋಬೇಕು, CSA ತಗೋಬೇಕು. CSA ಆಫ್ ಸಿಲಿಂಡರು. ಓಕೆ, ಆಮೇಲೆ ನಮಗೇನ್ ಗೊತ್ತು, ಆಮೇಲೆ ಓಕೆ, ಈ ಬಾಟಮ್ ಬಂದ್ಬಿಟ್ಟು ಕ್ಲೋಸ್ ಇದೆ ಅಂತ ಗೊತ್ತಾಯ್ತು. ಬಾಟಮ್ ಕ್ಲೋಸ್ ಅಂದ್ರೆ ಬಾಟಮ್ ಯಾವ ಶೇಪ್ ಅಲ್ಲಿ ಇದೆ, ಸರ್ಕಲ್ ಶೇಪ್ ಅಲ್ಲಿ ಇದೆ. ಅದಕ್ಕೆ ಏನ್ ಮಾಡ್ತೀವಿ, ಈ CSA ಆಫ್ ಸಿಲಿಂಡರ್ ಟಾಪ್ ಬಾಟಮ್ ಓಪನ್ ಇತ್ತಲ್ಲ. ಓಕೆ, ಸೊ ಅದಕ್ಕೆ ನಾನು ಆ ಬಾಟಮ್ ನ ಕ್ಲೋಸ್ ಮಾಡ್ತೀನಿ. ಬಾಟಮ್ ನ ಕ್ಲೋಸ್ ಮಾಡ್ಬೇಕಾದ್ರೆ ನಥಿಂಗ್ ಬಟ್ ಏನು, ಏರಿಯಾ ಆಫ್ ಸರ್ಕಲ್ ನ ಆಡ್ ಮಾಡ್ಬೇಕು. ಓಕೆ, ಸೊ ಇವ ನಥಿಂಗ್ ಬಟ್ ಓಪನ್ ಇತ್ತು, ಇದನ್ನ ಅಟ್ಯಾಚ್ ಮಾಡಿದ ತಕ್ಷಣ ಇದು ಕ್ಲೋಸ್ ಆಯ್ತು. ಏನ್ ಅಟ್ಯಾಚ್ ಮಾಡಿದ್ವಿ, ಏರಿಯಾ ಆಫ್ ಸರ್ಕಲ್ ನ ಅಟ್ಯಾಚ್ ಮಾಡಿದ್ವಿ. ಓಕೆ, ಆಮೇಲೆ ಈ ಡಯಾಗ್ರಾಮ್ ಇನ್ನೊಂದು ಏನ್ ಅಟ್ಯಾಚ್ ಆಗಿದೆ, ಈಗ ಕೋನ್ ಅಟ್ಯಾಚ್ ಮಾಡಿದ್ದಾರೆ. ನಥಿಂಗ್ ಬಟ್ ಕೋನ್ ಡ್ರಿಲ್ ಮಾಡಿದಾರೆ ಅಂದ್ರೆ ಈ ಕೋನ್ ಬಂದ್ಬಿಟ್ಟು ಆಡ್ ಆಯ್ತು. ಓಕೆ, ಸೊ ಈ ಕೋನ್ ಬಂದು ಆಡ್ ಆಯ್ತು. ಇಲ್ಲೇನಿದೆ, ಇದು ಟಾಪ್ ಬಂದ್ಬಿಟ್ಟು ಓಪನ್ ಇದೆ ಅಂತಂದ್ರೆ ನಾವೇನ್ ತಗೋಬೇಕು, CSA ಆಫ್ ಕೋನ್ ತಗೋಬೇಕು. ಓಕೆ, ಇವ್ರಿಬ್ರಿಗೂ ಏನ್ ಆಡ್ ಮಾಡ್ಬೇಕು, ನಾನು ಇವಾಗ CSA ಆಫ್ ಕೋನ್ ನ ಆಡ್ ಮಾಡ್ಬೇಕು. ಓಕೆ, ಸೊ ಇವ್ರ ಮೂವರ್ನ ಆಡ್ ಮಾಡಿದ್ರೆ TSA ಆಫ್ ದ ರಿಮೈನಿಂಗ್ ಸಾಲಿಡ್ ಬಂದ್ಬಿಡುತ್ತೆ. ನೀವೇ ನೋಡ್ರಿ. ಓಕೆ, CSA ಆಫ್ ಸಿಲಿಂಡರ್ ಅಂದ್ರೆ ಇಷ್ಟೇ ಬರುತ್ತೆ. ಓಕೆ, ಅದಕ್ಕೆ ಬಾಟಮ್ ಆಡ್ ಮಾಡಿದೆ. ಏನು ಬಾಟಮ್ ಬಂದ್ಬಿಟ್ಟು ಏರಿಯಾ ಆಫ್ ಸರ್ಕಲ್ ಅದನ್ನ ಆಡ್ ಮಾಡಿದೆ. ಆಮೇಲೆ CSA ಆಫ್ ಕೋನ್ ಅಂದ್ರೆ ಇದಿಷ್ಟೇ ಬರುತ್ತೆ, ಇದನ್ನ ಆಡ್ ಮಾಡಿದೆ. ಇದು ಆಟೋಮೆಟಿಕ್ CSA ತಗೊಂಡಾಗ ಇದು ಓಪನ್ ಇರುತ್ತೆ. ಓಕೆ, ಇವ್ರ ಮೂವರ್ನ ಆಡ್ ಮಾಡಿದ್ರೆ TSA ಆಫ್ ರಿಮೈನಿಂಗ್ ಸಾಲಿಡ್ ಬರುತ್ತೆ. ಓಕೆ, ಈ ಫಾರ್ಮುಲಾ ನೋಡಿದ್ರೆ CSA ಆಫ್ ಸಿಲಿಂಡರ್ ಫಾರ್ಮುಲಾ ಏನು, 2πr(h). ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, πr². CSA ಆಫ್ ಕೋನ್ ಫಾರ್ಮುಲಾ ಬಂದ್ಬಿಟ್ಟು ಏನು, πr(l). ಬಟ್ ನಮಗೆ ಎಲ್ ಗೊತ್ತಿಲ್ಲ, ಫಸ್ಟ್ ನಾವು ಎಲ್ ಕಂಡಿಡಿಯೋಣ. ಎಲ್ ಫಾರ್ಮುಲಾ ಏನು, L is equal to root h² plus r². L is equal to root. ಈಗ H ವ್ಯಾಲ್ಯೂ ನೋಡ್ರಿ. ಓಕೆ, ಕೋನು ಸಿಲಿಂಡರ್ ಇಬ್ರು ಹೈಟ್ ಸೇಮ್ ಇದೆ 2.8. ಸೊ ಇಲ್ಲಿ 2.8 ಸ್ಕ್ವೇರ್ ಪ್ಲಸ್ ರೇಡಿಯಸ್ ಬಂದ್ಬಿಟ್ಟಿದೆ ಏನಿದೆ ನೋಡ್ರಿ, ರೇಡಿಯಸ್ ಬಂದ್ಬಿಟ್ಟು 2.1 ಇದೆ. ಸೊ ನಥಿಂಗ್ ಬಟ್ 2.1 ಸ್ಕ್ವೇರ್. ಓಕೆ, ಈಗ 2.8 ಸ್ಕ್ವೇರ್ ಕಂಡಿಡಿಯೋಣ. ಓಕೆ, 2.8 ಅಂದ್ರೆ 2.8 ಇಂಟು 2.8. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ 8 8 64. ಓಕೆ, 8 2 16. 16 ಪ್ಲಸ್ 6 22 ಆಯ್ತು. ಆಮೇಲೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 8 16. 2 2 4 4 ಪ್ಲಸ್ 1 5.
4 8 7 ಸೊ ಎಷ್ಟಾಯ್ತು 784 ಆಯ್ತು. ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಎರಡ್ ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಸೊ ಎಲ್ ಇಸ್ ಈಕ್ವಲ್ ಟು ರೂಟ್ 2.8 ಸ್ಕ್ವೇರ್ ಬಂದ್ಬಿಟ್ಟು 7.84. ಓಕೆ, ಆಮೇಲೆ ಏನು 2.1 ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ 2.1 ಇಂಟು 2.1. ಸೊ ಅಲ್ಲಿ ಪಾಯಿಂಟ್ ಇಲ್ಲ ಅನ್ಕೊಂಡ್ರೆ 21 ಇಂಟು 21 ಸ್ಕ್ವೇರ್ ಗೊತ್ತು ಎಷ್ಟು 441 ಅಂತ ಗೊತ್ತು. ಇಲ್ಲಿ ಇಲ್ಲೊಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲೊಂದ್ ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಎರಡ್ ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ರಿ. ಸೊ ಏನಾಗುತ್ತೆ 4.41 ಆಗುತ್ತೆ. ಓಕೆ, ಈಗ ಇವ್ರಿಬ್ಬರ ಆಡ್ ಮಾಡೋಣ. ಓಕೆ, ಸೊ ಏನ್ ಬಂದಿದೆ ನಮಗೆ 7.84 ಪ್ಲಸ್ 4.41. ಸೊ ಏನಾಗುತ್ತೆ 4 + 1 5, 8 + 4 12, 1 ಕ್ಯಾರಿ, 7 + 4 11, 11 + 1 12. ಎಷ್ಟಾಯ್ತು 12.25. ಎಲ್ ಇಸ್ ಈಕ್ವಲ್ ಟು ರೂಟ್ 12.25 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ರೂಟ್ ಹೆಂಗ್ ಕಂಡಿಬೇಕು ನೋಡ್ರಿ. ಓಕೆ, ಈಗ ನೀವೇನ್ ಅನ್ಕೊಳ್ರಿ ಇಲ್ಲಿ. ಓಕೆ, ಎಲ್ ಇಸ್ ಈಕ್ವಲ್ ಟು 12.25 ಇದೆಲ್ಲ. ಓಕೆ, ನೀವೇನ್ ಮಾಡ್ರಿ ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ರಿ 1 2 2 5. ಸೊ ಅದನ್ನ ಯಾವ ತರ ಬರಿಬಹುದು ನೋಡ್ರಿ. ಈಗ ಎಲ್ 1 2 2 5 ಅಂತ ಬರೆದ್ರೆ ಓಕೆ, ಈಗ ನೀವು ಇದನ್ನ ಚಿಕ್ಕ ನಂಬರ್ ಇಂದ ಹೋಗ್ರಿ. ಸೊ ಲಾಸ್ಟ್ ನಂಬರ್ 5 ಇದೆ, 5 ಟೇಬಲ್ ಅಲ್ಲಿ ಹೋಗುತ್ತಾ 5 2 * 10 ಎಷ್ಟು ಉಳಿತು 2 ಉಳಿತು 22, 5 4 * 20. ಓಕೆ, ಮತ್ತೆ 2 ಉಳಿತು 5 5 * 25. ಓಕೆ, ಮತ್ತೆ 5 ಟೇಬಲ್ ಅಲ್ಲಿ ಹೋಗುತ್ತೆ 5 4 * 20. ಓಕೆ, ಎಷ್ಟು ಉಳಿತು 5 4 * 20, 4 ಉಳಿತು 45, 5 9 * 45. ಸೊ ಏನಾಗುತ್ತೆ 7 7 * 49, 7 1 * 7. ಸೊ 1 2 2 5 ನ ನಾವ್ ಹೆಂಗ್ ಬರಿಬಹುದು ನಾರ್ಮಲ್ ಆಗಿ ರೂಟ್ 1 2 2 5 ನ ಯಾವ ತರ ಬರೋದು ರೂಟ್ 5 × 5 × 7 × 7. ಅವಾಗ ಏನಾಗುತ್ತೆ 2 5 ಇದ್ರೆ 1 5 ಹೊರಗಡೆ ಬರುತ್ತೆ, 2 7 ಇದ್ರೆ 1 7 ಹೊರಗಡೆ ಬರುತ್ತೆ, 5 7 * 35. ಸೊ ರೂಟ್ 1 2 2 5 ಎಷ್ಟು ಆನ್ಸರ್ 35. ಸೊ ನಾವ್ ಇಲ್ಲಿ ಏನ್ ಬರಿತೀವಿ ಅಂತಂದ್ರೆ ಓಕೆ, ಈಗ ನಮಗೆ ಏನ್ ಬಂದಿದೆ ನೋಡ್ರಿ ರೂಟ್ 1 2 2 5 35. ಸೊ ನಾನು ಇಲ್ಲಿ ಏನ್ ಬರಿತೀನಿ 35 ಬರಿತೀನಿ. ಇಲ್ಲಿ ನೋಡ್ರಿ ಎರಡ್ ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ಅಂದ್ರೆ ರೂಟ್ ಇರೋದ್ರಿಂದ ನಾವು 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಟ್ಬೇಕು ಅಷ್ಟೇ. ಓಕೆನಾ, ಎರಡ್ ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲಿ ನಾವು 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಟ್ಬೇಕು. ಸೊ 3.5 ಮೀಟರ್ ಆಗುತ್ತೆ. ಇದು ಬಂದ್ಬಿಟ್ಟು ಸ್ಲಾಂಟ್ ಹೈಟ್. ಓಕೆನಾ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ನಾನು ಇವಾಗ. ಈಗ ನಮಗೆ ಎಲ್ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಎಲ್ ವ್ಯಾಲ್ಯೂ ಎಷ್ಟು 3.5 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ ಇದಿಷ್ಟನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆನಾ, ಈಗ ಏನೇನ್ ಕಾಮನ್ ತೆಗಿಬಹುದು ನೋಡ್ರಿ. ಎಲ್ಲದರಲ್ಲೂ ಪೈ ಆರ್ ಇದೆ, ಪೈ ಆರ್ ಕಾಮನ್ ತೆಗೆದ್ರೆ ಏನ್ ಉಳಿತು 2h. ಓಕೆ, ಇಲ್ಲೇನ್ ಉಳಿತು ಬರೇ ಆರ್ ಉಳಿತು ಪ್ಲಸ್ ಇಲ್ಲಿ ಎಲ್ ಉಳಿತು. ಓಕೆ, ಯಾಕಂದ್ರೆ ರೇಡಿಯಸ್ ಹೈಟ್ ಸೇಮ್ ಇದೆ. ಸೊ ರೇಡಿಯಸ್ ಸೇಮ್ ಇರೋದ್ರಿಂದ ನಾನು ರೇಡಿಯಸ್ ಕಾಮನ್ ತೆಗ್ದೆ, ಪೈ ಕೂಡ ಕಾಮನ್ ತೆಗ್ದೆ. ಈಗ ಏನಾಗುತ್ತೆ ನೋಡ್ರಿ ಪೈ ವ್ಯಾಲ್ಯೂ ಏನು 22/7. ರೇಡಿಯಸ್ ಎಷ್ಟು ಗೊತ್ತು ನೋಡ್ರಿ ನಮಗೆ, ರೇಡಿಯಸ್ ಬಂದ್ಬಿಟ್ಟು 2.1. ಓಕೆ, ಹೈಟ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 2.8. ಸೊ ಇಲ್ಲಿ ಏನ್ ಬರಿತೀನಿ 2.1, 2 ಇಂಟು h ವ್ಯಾಲ್ಯೂ ಏನು 2.8. ಈಗ ನೀವೇ ನೋಡ್ರಿ ಹೈಟ್ ವ್ಯಾಲ್ಯೂ ಎಷ್ಟು 2.8 ಅಂತ ಗೊತ್ತು. ಓಕೆ, ಈಗ ಮತ್ತೆ ರೇಡಿಯಸ್ ಎಷ್ಟು, ರೇಡಿಯಸ್ ಬಂದ್ಬಿಟ್ಟು 2.1 ಅಂತ ಗೊತ್ತು. ಎಲ್ ವ್ಯಾಲ್ಯೂ ಕಂಡಿಡಿದ್ವಿ ಎಷ್ಟು 3.5 ಅಂತ ಗೊತ್ತು. ಈಗ ನೀವು ನೋಡ್ರೆ ಕ್ಯಾನ್ಸಲ್ ಮಾಡಿದ್ರೆ 7 1 7 ಟೇಬಲ್ ಅಲ್ಲಿ 2 ಹೋಗಲ್ಲ. ಸೊ ಒಂದು ಪಾಯಿಂಟ್ ಇಡ್ತೀನಿ ಅವಾಗ 21 ಆಗುತ್ತೆ. 7 3 21. ಸೊ ಈಗ ಉಳಿದಿದ್ದೇನು 22 ಇಂಟು 0.3 ಇಂಟು ಓಕೆ, ಇವ್ರಿಬ್ರು ಮಲ್ಟಿಪ್ಲೈ ಮಾಡಿದ್ರೆ 2 8 16. ಓಕೆ, 1 ಕ್ಯಾರಿ, 2 2 4, 4 + 1 5, 1 ನಂಬರ್ ಆದ್ಮೇಲೆ ಪಾಯಿಂಟ್ ಪ್ಲಸ್ 2.1 ಪ್ಲಸ್ 3.5. ಓಕೆ, ಸೊ ಈಗ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡ್ರಿ 22 ಇಂಟು 0.3 ಏನಾಗುತ್ತೆ 22 3 66. 1 ನಂಬರ್ ಆದ್ಮೇಲೆ ಪಾಯಿಂಟ್. ಓಕೆ, ಇವ್ರ ಮೂವರನ್ನ ಆಡ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ 5.6, 2.1, 3.5. ಸೊ 6 + 1 7, 7 + 5 12. ಓಕೆ, 3 + 1 4, 4 + 2 6, 6 + 5 11. ಎಷ್ಟಾಯ್ತು
11.2 ಬಂತು. ಸೊ ನಥಿಂಗ್ ಬಟ್ ಏನೀಗ 6.6 ಇಂಟು 11.2 ಮಾಡಬೇಕು. ಓಕೆ, ಸೊ ಅದನ್ನ ಮಾಡೋಣ ಇವಾಗ ಮಲ್ಟಿಪ್ಲೈ. ಸೊ ಉಲ್ಟಾ ಮಾಡ್ತೀನಿ, 11.2 ಇಂಟು 6.6 ಮಾಡೋಣ. 6 2 ಜಾ 12, 6 1 ಜಾ 6, 6 ಪ್ಲಸ್ 1 7, 6 1 ಜಾ 6. ಓಕೆ, ಪ್ಲಸ್ ಮತ್ತೆ 6 ಇಂದ ಮಾಡಿದ್ರೆ ಅದೇ ಬರುತ್ತೆ, 2 7 6. ಓಕೆ, ಸೊ ಏನಾಯ್ತು, 2 7 ಪ್ಲಸ್ 2 9, 6 ಪ್ಲಸ್ 7 13, 6 ಪ್ಲಸ್ 1 7. ಓಕೆ, ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್, ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್. ಸೊ 2 ನಂಬರ್ ಆದ್ಮೇಲೆ ಪಾಯಿಂಟ್ ಬರುತ್ತೆ. ಎಷ್ಟು ಬಂತು, 73.92. ಓಕೆ, ನೀವು ನೋಡಿದ್ರೆ ಅವು ಎಲ್ಲರೂ ರೇಡಿಯಸ್, ಸ್ಲಾಂಟ್ ಹೈಟ್ ಎಲ್ಲವೂ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಟಿ ಎಸ್ ಅಂದ್ರೆ ಏರಿಯಾ ಕಂಡಿಡಿತಿದೀವಿ. ಅವ್ರು ಮೀಟರ್ ಅಲ್ಲಿ ಕೊಟ್ರೆ ನಾವೇನ್ ಬರೀಬೇಕು, ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಏರಿಯಾ ವಾಲು ಅವ್ರು ಮೀಟರ್ ಕೊಟ್ರೆ ನಾವು ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಇದು ಬಂದ್ಬಿಟ್ಟು ಟಿ ಎಸ್ ಆಫ್ ರಿಮೈನಿಂಗ್ ಸಾಲಿಡ್ ಬಂದ್ಬಿಟ್ಟು ಎಷ್ಟು, 73.92 ಮೀಟರ್ ಸ್ಕ್ವೇರ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಅದರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.